ನಿನ್ಗತ್ಕ 3 ಹೊತ್ತು ಇರಂಗಿಲ್ಲ ನಮ್ದು. ಏನ್ ಮಾಡಿದ ಅಂತ ಕೇಳಿದ್ರೆ ದಿನ ಒಂದೇ ನಾಷ್ಟ ಮಾಡ್ತಿದ್ರಿ, ಇವತ್ತು 5-6 ಐಟಮ್ ಮಾಡ್ಯಾರಿ ನಮ್ಮ ಮನ್ಯಾಗ. ನಿಮ್ ಮನೆಗೂ ಮಾಡ್ಯಾರ ಅಂತ ನೀವೆಲ್ಲ ನಕ್ಕರು ಬರ್ತಾ ಇರ್ತೀರಿ. ಆದ್ರೆ ನಿಜವಾದ ಉಪವಾಸದ ಅರ್ಥ ಏನಂತ ಕೇಳಿದ್ರ, ಉಪ ಅಂದ್ರೆ ಹತ್ರ, ವಾಸ ಅಂದ್ರೆ ಇರುವುದು. ಈಗಿನ ಕಾಲದಾಗ ಏನಾಗಿರ್ತಂದ್ರೆ ಉಪವಾಸ ಅಂತಂದ್ರೆ 1 ಹೊತ್ತು ಊಟ ಬಿಡೋದು. ಕೆಲವರು ಅಂತಾರ ಮುಂಜಾನೆ ಹಿಡಿದು ಸಂಜೆ ತನಕ ಊಟ ಬಿಡೋದು, ಮುಂಜಾನೆದು ಮತ್ತು ಮಧ್ಯಾಹ್ನ 2 ಕೂಡ ಸಾಯಂಕಾಲ ಇದ್ರೆ ಅದು ಒಂದತ್ತಂತ. ಅದ್ರ ಪೂರ್ಣ ದಿವಸ ನೀರು ಕುಡಿದಿರೋದು ಮತ್ತದನ್ನು ಉಪವಾಸ ಅಂತ. ಆದ್ರೆ ನಿಜವಾಗ್ಲೂ ಇವತ್ತು ಆಷಾಢ ಏಕಾದಶಿ ದಿವಸ ನೀವೆಲ್ಲ ಉಪವಾಸ ಮಾಡಿದ್ರೆ ಅರ್ಥ ಏನಪ್ಪ ಅಂತಂದ್ರೆ, ಉಪ ಅಂದ್ರೆ 12 ತಿಂಗಳು ನಮಗೆಲ್ಲ ಅದಾವ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನೀವು ಹೊಲಕ್ಕ ಮನೆಗೆ ಆ ಕಡೆ ಈ ಕಡೆ ಬಿಸ್ನೆಸ್ ಅಂತ ಕೆಲಸ ಕೊಡ್ತೀವಿ, ದೇವರ ಹತ್ರ ಇರೋದಿಲ್ಲ. ಅತ್ಯಂತ ಶ್ರೇಷ್ಠವಾಗಿರುವಂತಹ ಆಷಾಢ ಏಕಾದಶಿ ದಿವಸ ನನ್ನ ಸಮೀಪ ಇರುವಂತ ತಿಳ್ಕೊಂಡು ಆ ಭಗವಂತ ಹೇಳ್ತಾನೆ. ಉಪ ಅಂದ್ರೆ ಹತ್ರ, ವಾಸ ಅಂದ್ರೆ ಇರೋದು, ಅದನ್ನೇ ಉಪವಾಸ. ಅದಕ್ಕಾಗಿ ಇವತ್ತು 1 ದಿವಸ ನಮ್ಮ ಜೊತೆಗಿರುವ ಅಂತ ತಿಳ್ಕೊಂಡು ಹೇಳೋದೇ ದೇವ್ರ ಜೊತೆಗಿರುವುದನ್ನೇ ಉಪವಾಸ. ಊಟ ಅದಕ್ಕಾಗಿ ಇವತ್ತು ನೀವೆಲ್ಲ ಏನ್ ಮಾಡ್ಬೇಕಂದ್ರೆ, ಬೆಳಗ್ಗೆಯಿಂದ ಉಪವಾಸ ಮಾಡಿರಂದ್ರೆ ಇನ್ನು ಸಾಯಂಕಾಲವರೆಗೂ ಎಲ್ಲರೂ ಇಲ್ಲೇ ಕೂತ್ ಬಿಡ್ತೀರ? ಇಲ್ಲ, ನೀವು ಕುಡಂಗಿಲ್ಲ. ನಿಮ್ ಟೈಮ್ ಐತಂದ್ರ 6 ಐತಂದ್ರ ನಿಮ್ಗೆಲ್ಲ ಎಣ್ಣೆ ಹಾಕ ಕರೆಕ್ಟ್ ಶುರು ಮಾಡ್ತಾರೆ. ಆದ್ರೆ ಇವತ್ತು ಆ ಗುರುನಾಥ ಬಾಳುಮಾಮನ ಸಂತರ ಸಾನ್ನಿಧ್ಯಗಳನ್ನೆಲ್ಲ ಉಪವಾಸ ಮಾಡಿದ್ರೆ ನೀವೆಲ್ಲ. ಅದಕ್ಕಾಗಿ ಹತ್ರ ಇದು ಏನು ಕಲಿಬೇಕು ಇವತ್ತು? ಇವೆಲ್ಲ ಮಳೆ ಒಳಗೆ ನಡ್ಕೊಂಡು ಬಂದಿದ್ರಿ, ಕಲಿಸ್ಕೊಂಡಿದ್ರಿ. ಇದು ಏನಪ್ಪಾ ಅಂತಂದ್ರೆ ಬಾಳುಮಾಮನಿಂದ ಕಲಿಬೇಕಾಗಿದಂದ್ರ, ಮನುಷ್ಯನಿಗೆ ಎಷ್ಟೆಲ್ಲ ಕಷ್ಟಗಳು ಬಂದ್ರು ಕೂಡ ಸಹನೆ ಮಾಡುವಂತ ಶಕ್ತಿ ಅದರಿಂದ ಕಲಿತು ಅಂದ್ರ ಈ ಪಾದಯಾತ್ರೆಯಿಂದ ಕಲ್ತಿದೀವಿ ಇವತ್ತು ಇವೆಲ್ಲ. ನಾನು ಬಹಳಷ್ಟು ಜನ ನೋಡಿದ್ರೆ, ನಾನು ಇವೆಲ್ಲ ತಪ್ಪು ತಿಳ್ಕೋಬಾರ್ದು. ಸ್ವಲ್ಪ ಮಳೆ ಹೊಂಟಂದ್ರೆ ಮನೆ ಹೊರಗೆ ಹೋಗದೆ ಇರುವಂತ ಎಷ್ಟೋ ಜನ ನೋಡ್ತೀವಿ, ಛತ್ರಿ ಇಲ್ಲ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಚೆನ್ನೈಕೊಪ್ಪಿ, ಸಿಂಧೇವಾಡಿ, ಕಮಲಟ್ಟಿ, ಹೆಬ್ಬಾಳ, ನುಗ್ಗಿ, ಗುಲ್ಗ, ಮುಗುಳಿ, ಬಸರಿಗೆ, ಕಣಗಾಲ, ನೂಲ್, ಅನೇಕ ಊರುಗಳಿಂದ ಮುಟ್ನಾಳ ಎಲ್ಲ ಊರು ಜನ ಕಳಿಸ್ಕೊಂಡು ಬಂದಿದ್ರೆ ಅಂತಂದ್ರ, ಭಗವಂತ ನೀನು ಏನೆಲ್ಲ ಕೊಟ್ಟು ಅದು ನಮ್ಮ ಒಳ್ಳೆಯ ಸಲ ಕೊಡ್ತೇವೆ ಅನ್ನುವಂತ ಶಕ್ತಿ ಯಾರಲ್ಲಿತ್ತಂದ್ರೆ ಅದು ಬಾಳುಮಾಮನಲ್ಲಿತ್ತು. ಯಾಕಂದ್ರ ಕುರಿಗಳಿಗೆ ಏನಂತ ನಮ್ಗೆ ಬಕ್ರಿ ಅದೆಲ್ಲ ಮಳೆ ಬಹಳ ಆಗಕತ್ತಿತ್ತು. ಮಳೆ ಬಹಳ ಆಗಕತ್ತಿತ್ತು. ಬಾಳುಮಾಮಂದ್ರು, ನಾನು ಮಳೆ ಒಳಗೆ ನೆನೀತೀನಿ, ನನಗೇನು ತೊಂದರೆ ಇಲ್ಲ. ಆದ್ರೆ ನನಗ್ ನಂಬ್ಕೊಂಡು 100 ಬಕ್ರಿಗಳ ನನ್ನ ಜೊತೆಗೆ ಅದಲ್ಲ, ಅವ್ರಿಗೂ ತೊಂದರೆ ಆಗ್ಬಾರ್ದು, ಅದಕ್ಕೆ ಜಾಗ ಎಲ್ಲಿ ಸಿಗುತ್ತಂತ ಹುಡುಕಾಡಕೊಂತ ಬಂದಾಗ ಆ ಬಾಳುಮಾಮನ ಹುಡುಕಾಡುವಂತ ಜಾಗಕ್ಕೆ ಆಶ್ರಯ ಕೊಟ್ಟಿದ್ದು ಕಾರಣ ಯಾವುದಂದ್ರೆ ಇದು ಕನ್ನಡ ಪರಿಸರ ಇರುತ್ತೆ. ಆಗಿನ ಕಾಲದಲ್ಲಿ ಬಾಳುಮಾಮ ವಿಚಾರ ಮಾಡಿದರು. ಎಷ್ಟು ಅದ್ಭುತವಾದ ವಿಚಾರ ಶಕ್ತಿ ಇತ್ತಂದ್ರ, ಬೆಳಗಾವದಾಗಿದ್ರು, ಅವ್ರನಾದಾಗ ಬಂದ್ರು, ಆ ಕಡೆ ಎಲ್ಲ ನೋಡಿದ್ರು, ಆ ಕಡೆ ನೆಲ ಗಟ್ಟಿರ್ಲಿಲ್ಲ, ಕುರಿಗಳಿಗೆ ರೋಗ ಬರಕತ್ತಿತ್ತು. ರಸ್ತೆಗಳಿಗೆ ರೋಗ ಬಂದಾಗ ಗಟ್ಟಿ ನೆಲ ಎಲ್ಲಿ ಸಿಗುತ್ತಂತ ಹುಡುಕಾಡಿಕೊಂಡು ಬಂದಾಗ ಈ ನೆಲದಾಗ ಬಂದು ನಿಂತ್ಕೊಂಡ್ರು. ಅವ್ರು ನಿಂತ್ಕೊಂಡ ಪರಿಣಾಮ ಏನಾಯ್ತು ಅಂತ ಕೇಳಿದ್ರ, ಇವತ್ತಿಗೊಂದು ಪುಣ್ಯ ಕ್ಷೇತ್ರ ಆಯ್ತು. ಅದಕ್ಕೆ ಸರ್ಕಾರ ಬರ್ತಾರಂದ್ರ, ನೀನು ಒಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಅಂತ ತಿಳ್ಕೊಂಡು ಅವ್ರು ಹುಡುಕಾಡ್ಕೊಂತ ಬಂದ್ರು. ಈ ನೆಲೆಗಳನ್ನ ಪಾದ ಇತ್ತು. ಅದರ ಪರಿಣಾಮ ಏನಾಯ್ತಂದ್ರೆ ಇಲ್ಲೊಂದು ದೇವಸ್ಥಾನ ನಿರ್ಮಾಣ ಆಯ್ತು. ಇದು ಒಂದು ಪುಣ್ಯ ಕ್ಷೇತ್ರ ಆಯ್ತು. ಇನ್ನ ಅವರು ಆಶ್ರಯದಿಂದ ಇಷ್ಟೆಲ್ಲ ಬೆಳೆ ಕಾರಣ ಏನಪ್ಪ ಅಂದ್ರೆ ನಿಮ್ಮಲ್ಲಿರುವಂತ ಭಕ್ತಿ. ಆವ ಕಾಲಗಳು ಬಳಿತಾವ ದೇಶಗಳು ಬೇರಾವ ವಸ್ತುವಿನಳು ಬೇರಾವು ಬಲ್ಲುವುದೇ ಅತಿ ಮಮತೆ ಅಂತ ತಿಳ್ಕೊಂಡು ನಿಜವೂ ಶಿವರು ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದ್ರ, ಇವತ್ತು ಮನುಷ್ಯ ನೀವೆಲ್ಲ ಕುತ್ಕೊಂಡ್ರಲ್ಲ, ನೀವೆಲ್ಲ ಯಾರನ್ನ ಜಾಸ್ತಿ ಪ್ರೀತಿ ಅದ್ರ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನಿಮ್ ಮಾತಾ ಬಂದ್ಬರ್ದು.
ಯಾಕಂದ್ರೆ ನಿಮ್ ಕೆಳಗೆ ನಾವ್ ಯಾರು ಪ್ರೀತಿ ಮಾಡ್ತೀವಿ, ಮಕ್ಕಳಿಗೆ ಮಾಡ್ಬೇಕಂತ, ಸೊಸಿಗೆ ಮಾಡ್ಬೇಕಂತ, ತಾಯಿಗೆ ಮಾಡ್ಬೇಕಂತ, ತಂದೆಗೆ ಮಾಡ್ಬೇಕು, ನೂರಾರು ವಿಚಾರ ಬಂದು. ಆದ್ರೆ ಅವ್ರೇನ್ ಹೇಳ್ತಾರೆ ನಿಜಗುಣ ಶಿವಯೋಗಿಗಳಂತಂದ್ರ, ಯಾರು ಪ್ರೀತಿ ಮಾಡ್ತೀರಿ ಅಂತ ಕೇಳಿದ್ರ, ಸಣ್ಣ ಮಕ್ಕಳಿಗೆ ಕೇಳಿದ್ರೆ ನೀವು ಯಾರ ಮೇಲೆ ಬಹಳ ಪ್ರೀತಿ ಇದೆ ಅಂತ ಕೇಳಿದ್ರೆ, ಅವ್ರಂತ ಹುಡುಗರು ನಮ್ಮ ಮಮ್ಮಿ ಅಂದ್ರೆ ನಾ ಬಹಳ ಪ್ರೀತಿ, ನಮ್ಮ ಅಪ್ಪ ಅಂದ್ರೆ ಬಹಳ ಪ್ರೀತಿ. ಅದ ಹುಡುಗ ಒಂದು 25 ವರ್ಷದ ನಂತರ ಯಾರು ಪ್ರೀತಿ ಮಾಡ್ತಂದ್ರೆ ನನ್ನ ಹೆಂಡತಂದ್ರೆ ನನಗೆ ಬಹಳ ಪ್ರೀತಿ ಇದೆ. ಅದ ಹುಡುಗ 2-3 ವರ್ಷದ ನಂತರ ಅವನಿಗೊಬ್ಬ ಮಗ ಇರ್ತಂದ್ರೆ ಈಗ ಯಾರ ಮೇಲೆ ಪ್ರೀತಿ ಅಂದ್ರೆ ನನ್ನ ಮಕ್ಕಳು ಅಂದ್ರೆ ಬಹಳ ಪ್ರೀತಿ. ನೋಡ್ರಿ, ಶಾಶ್ವತ ಉಳಿಲಿಲ್ಲ. ತಂದೆ ತಾಯಿ ಬಗ್ಗೆ ಯಾರ ಕಡೆ ಹೋಯ್ತು? ಯಾರು ಹೇಳೋದಾಗಿಲ್ಲ. ಹೆಂಡತಿ ಕಡೆ ಹೋಯ್ತು. ಅದೇ 3 ವರ್ಷದಾಗ ಆ ಪ್ರೀತಿ ಹೋಯ್ತು, ಮಕ್ಕಳ ಮೇಲೆ ಹೋಯ್ತು. ಅದೇ ಸ್ವಲ್ಪ ದಿವಸ ಹೋದ್ಮೇಲೆ ಆ ಮಗನಿಗೆ ಮದುವೆ ಮಾಡಿದ್ರು. ಈಗ ಯಾರು ಪ್ರೀತಿ ಮಾಡ್ತಂದ್ರ, ಸಸಿ ಬಹಳ ಚಲೋ ನೋಡ್ಕೊಂಡ್ರಿ, ಮಗ ಬಹಳ ಚಲೋ ಇಲ್ಲ, ಸಸಿ ಅಂದ್ರೆ ನನಗೆ ಬಹಳ ಪ್ರೀತಿ. ಅವ್ರಿಗೆ ಮಗ ಇರ್ತಂದ್ರೆ ಯಾರ ಪ್ರೀತಿ ಮಾಡ್ತಪ್ಪ ಅಂತಂದ್ರೆ ನನಗೆ ಮೊಮ್ಮಕ್ಕ ಅಂದ್ರೆ ಬಹಳ ಪ್ರೀತಿ ಅಂತ. ಅದಕ್ಕೆ ನಿಜಗುಣ ಶಿವಗಳೇ ಹೇಳ್ತಾರಂದ್ರ, ಇವೆಲ್ಲ ಪ್ರೀತಿ ಬದಲಾಗ್ತಿರ್ತೈತಿ. ಆದ್ರೆ ನಿಜವಾಗ್ಲೂ ಮನುಷ್ಯ ಯಾರಿಗೆ ಪ್ರೀತಿ ಮಾಡ್ತಾನಂತಂದ್ರ ಸುಮ್ಮನೆ ಕಲ್ಪನೆ ಹೇಳ್ತಾ ಇರೋದು. ಎಲ್ಲರೂ ಮಲ್ಕೊಂಡಿದ್ರು. ಇವೇನ್ ಹೇಳದ್ನಲ್ಲ, ಅಪ್ಪ, ಅವ್ವ, ಮಗ, ಮಕ್ಕಳು, ಹೆಂಡತಿ, ಮೊಮ್ಮಕ್ಕಳು ಎಲ್ಲ ಪ್ರೀತಿ ಮಾಡುವಂತ ಒಬ್ಬ ವ್ಯಕ್ತಿ ಮನೆ ಹೊರಗೆ ಮಲ್ಕೊಂಡಿದ್ದಾನೆ. ಈಗಿನ ತರ ಸ್ಲ್ಯಾಬ್ ಮನೆಗಳು ಇದ್ದಿದ್ದಿಲ್ಲ, ಅವಾಗೆಲ್ಲ ಹುಲ್ಲಿನ ಮನೆ, ಕಟ್ಟಿಗೆ ಮನೆ ಇರ್ತಿದ್ವು. ಆ ಮನೆಗೆ ಏನಾಯ್ತು ಅಂತ ಕೇಳಿದ್ರೆ ಆಕಸ್ಮಿಕವಾಗಿ ಒಂದ್ ದಿವಸ ಬೆಂಕಿ ಹತ್ತಿರ ಆಗ್ತದೆ. ಮಲ್ಕೊಂಡಿರುವಂತ ಸಂದರ್ಭದೊಳಗ ಬೆಂಕಿ ಹತ್ತಿತ್ತು. ಆ ಬೆಂಕಿ ಜಳ ಬಿಡ್ತಿತ್ತಲ್ಲ, ಆ ಜಳ ಯಾರಿಗೆ ಬಿಡುತ್ತಂದ್ರ ಇವೇನು ಮೊಮ್ಮಕ್ಕಳು, ಸಸ್ಯರು ಎಲ್ಲ ಪ್ರೀತಿ ಮಾಡೋರಿಗೆ ಮೊದಲನೇ ಜಳ ಇವನಿಗೆ ಬಿಡಿತು. ಎತ್ತು ಹೊರಗೆ ಹೋಗಿ ಓಡ್ದ ಮೊದಲ. ಎತ್ತು ಹೊರಗೆ ಹೋದ್ಮೇಲೆ ಆಮೇಲೆ ಹೊರಗೆ ನಿಂತ ಅನ್ನಕತ್ತ, ನನ್ನ ಮಕ್ಕಳು ಮನೆಯಾಗ ಅದಾರ, ಸಸ್ಯರ ಮನೆಯಾಗ ಅದಾರ, ಅವ್ರನ್ನ ಕಾಪಾಡ್ರಿ ಅಂತ. ಅಂದ್ರೆ ಇದ್ರ ಅರ್ಥ ಏನು? ಮನುಷ್ಯ ಮೊದಲು ಯಾರಿಗೆ ಪ್ರೀತಿ ಮಾಡ್ತಾನ? ಮೊದಲ ಅವನನ್ನ ಪ್ರೀತಿಸ್ತಾನ, ಆಮೇಲೆ ಉಳಿದೆಲ್ಲರನ್ನ ಪ್ರೀತಿಸ್ತಾನ. ಈ ಪ್ರೀತಿಯನ್ನ ಯಾವ ಕಾಲದಲ್ಲೂ, ಇವತ್ತು ಭಾರತದಾಗಾದ್ರೂ ಸರಿ, ಅಮೆರಿಕದಾಗಾದ್ರೂ ಸರಿ, ವರ್ತಮಾನ ಆದ್ರೂ ಸರಿ, ಭವಿಷ್ಯದಾದ್ರೂ ಸರಿ, ಈ ಪ್ರೀತಿಯನ್ನ ದೇವರನ್ನ ಇಟ್ಟಂದ್ರೆ ಇದುವೇ ಭಕ್ತಿ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಆ ಭಕ್ತಿಯನ್ನು ತಿಳಿಸ್ಕೊಟ್ಟರೆ ಯಾರಪ್ಪ ಅಂತ ಕೇಳಿದರೆ, ಒಂದ್ ದಿವಸ ಬಾಳು ಮಾಮನ ಅವ್ವ ಹೇಳಾಕತ್ತು, ಮಗನೇ ಕುರಿ ಎಲ್ಲ ಬಕ್ರಿ ಎಲ್ಲ ತಗೊಂಡು ಹೊಂಟಿದ್ದಿ, ಜಮಖಂಡಿ ಕಡೆ, ಸಾವಗಿ ಕಡೆ, ಮುದಳ ಕಡೆ ಹೊಂಟಿದ್ದಿ, ನೀ ಬರಕ್ಕೆ ಎಷ್ಟು ದಿವಸ ಆಗುತ್ತೆ ಅಂತ ತಿಳ್ಕೊಂಡು ಅಕ್ಕಳದಾಗಿದ್ದ ಅಳಾಕತ್ತಿರ ತಾಯಿ. ನನಗೆ ವಯಸ್ಸು ಆಗ್ಲಕತ್ತೈತಿ, ನೀನ್ ನೋಡಿದ್ರೆ ಹೊಂಟಿದ್ದಿ, ಯಾವಾಗ ಬರ್ತಪ್ಪ ಅಂದಾಗ ಬಾಳು ಮಾಮ ಹೇಳ್ತಾರ, ಅವಾಗ ಹೋಗಿ ಅವ್ರನ್ನ ಹಚ್ಚಿ ಬರ್ತೀನಿ ಅನ್ನಲಿಲ್ಲ, ನನ್ನ ನಿನ್ನ ಭೇಟಿ ಇದೇ ಕೊನೆ ಅಂತ ತಿಳ್ಕೊಂಡು ಹೇಳಿ ಹೋದ್ರು. ಎಂತ ಶಕ್ತಿ ಬಾಳು ಮಾಮನಲ್ಲಿ ಅಂತಂದ್ರ, ಈ ಎಲ್ಲ ಪ್ರೀತಿಗಳ ಶಾಶ್ವತ ಅಲ್ಲ, ಆ ವಿಠಲ ಮತ್ತು ಆ ಮೂಳೆ ಮಹಾರಾಜರ ಮೇಲೆ ಇಟ್ಟಿರುವಂತ ಪ್ರೀತಿನೇ ಶಾಶ್ವತ ಅಂತ ತಿಳ್ಕೊಂಡು ತಾಯಿ ವಚನ ಕೊಟ್ಟು ಹೋದ್ರು. ಏನಾಯ್ತಂದ್ರೆ ಅವ್ರ ಬರೋಷ್ಟಿಗೆ ಅವ್ರ ತಾಯಿ ತಿಳ್ಕೊಂಡ್ರು. ಆದ್ರೆ ಅನ್ಕೋಬೋದಾಗಿತ್ತು, ಗೊತ್ತಿತ್ತು, ಆದ್ರೂ ತಾಯಿನ ಬಿಟ್ಟು ಯಾಕೆ ಹೋದ್ರಂದ್ರೆ ಇದೆಲ್ಲ ಶಾಶ್ವತವಲ್ಲ. ನಮ್ಮ ಪ್ರೀತಿ ಭಕ್ತಿ ಯಾರ ಮೇಲೆ ಇರ್ಬೇಕಂದ್ರ ಆ ಭಗವಂತನ ಮೇಲೆ ಇರ್ಬೇಕಂತ ಶಕ್ತಿ ತೋರಿಸ್ಕೊತಾರೆ ಯಾರಂದ್ರ ಅದು ಸಂತ ಬಾಳು ಮಾಮ. ಅದಕ್ಕಾಗಿ ಈ ಭಕ್ತಿ ಮಾರ್ಗವನ್ನ ನಾವು ಅತ್ಯಂತ ಶ್ರದ್ಧೆಯಿಂದ ಅನುಸರಿಸಿಕೊಂಡು ಹೋಗ್ಬೇಕು. ಈ ಜೀವನದೊಳಗ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠತೆ ಅದೇ. ಯಾರು ಭಕ್ತಿ ಮಾರ್ಗದಾಗಿರ್ತಾರಲ್ಲ ಅವರ ಜೀವನದ ಉದ್ದಗಲಕ್ಕೂ ಏನಾಗುತ್ತೆ ಅಂದ್ರೆ ಕಲ್ಯಾಣ ಆಗುತ್ತದೆ. ಒಬ್ಬ ಸಂತ ಬಾಳು ಮಾಮ ಏನೇನೋ ಅಪೇಕ್ಷೆ ಪಡ್ತಾರೆ, ಒಂದು ದೊಡ್ಡ ಒಂದು ಶರ್ಟ್ ಮ್ಯಾಗ ಒಂದು ಗೊಂಬಳ ಹಾಕೊಂಡು ಇಡೀ ಭಾಗವನ್ನು ತಿರುಗಿದ್ರೆ ಎಲ್ಲಿ ಕಾಲಿರ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಯ್ತು. ಅಕಸ್ಮಾತ್ ಯಾರಾದ್ರೂ ಧರ್ಮದಲ್ಲಿ ಹೋದ್ರ ಮಗನಾಗಿ ಹಿಂಗಾಯ್ತಂದ್ರೆ ಅವ್ರಿಗೆ ಹಿಂಗಾಯ್ತು. ಕೊಟ್ಟರೆ ವರ ಇಟ್ಟರೆ ಶಾಪ ಅಂತ ಹೇಳ್ತಾರೆ. ಅಂತ ಸಂತರ ಯಾರಂತ ಕೇಳಿದ್ರೆ ಅದು ಬಾಳು ಮಾಮ. ಅದಕ್ಕಾಗಿ ಅವರ ಸಲುವಾಗಿ ಅವ್ರ ಗುಡಿಗಳಲ್ಲಿ ಇವೆಲ್ಲ ಪಾದಯಾತ್ರೆ ಮಾಡಿರಂತಂದ್ರ ಅದು ಆಷಾಢ ಏಕಾದಶಿ ದಿವಸ ನಿಮ್ಗೆಲ್ಲ ಕಷ್ಟಗಳು ದೂರ ಆಗ್ತವ.
ಹೋದ ವರ್ಷ ಬಂದಾಗ ಇಲ್ಲಿ ಮೇಲ್ಗಡೆ ಶಿಖರ ಆಗ್ಬೇಕು ಅಂತ ತಿಳ್ಕೊಂಡು ಅಪೇಕ್ಷೆ ಪಟ್ಟಾಗ ಈ ವರ್ಷ ಶಿಖರದ ಕೆಲಸ ಪ್ರಾರಂಭ ಆಗೈತಿ. ನಾನು ಚಾಲು ಮಾಡಿ ಹೋದ ಒಳ್ಳೆ ಬಂದಿದ್ದಿಲ್ಲ. ಸೋಮು ಕೇಳಿದೆ, ಸೋಮು ಶಿಖರ ಮಾಡೋರು ಬಂದಾರ ಅಂತ ಹೇಳಿದ್ವಿ, ಎಲ್ಲಿ ಕಾಣಲಾಗೈತಿ ಅಂತ ತಿಳ್ಕೊಂಡು. ಆದ್ರೆ ಇನ್ನ ನೀವು ಇನ್ನೊಂದ್ಸಲ ಎಲ್ಲರೂ ಬರ್ತೀರಿ, ಇನ್ನೊಂದು 3-4 ತಿಂಗಳದಾಗ ಆ ಶಿಖರ ತಯಾರಾಗ್ತೈತಿ. ಅಂದ್ರೆ ಹೋದ ವರ್ಷ ಸಂಕಲ್ಪ ಮಾಡಿರುವಂತ संदर्भ सुमार 51 अडी एत्तर 51 फीट आहे. आपल्या गडिंगला तालुक एवढा मोठा शिखर तुम्हाला बघायला मिळणार नाही, एवढा उंची शिखर आपल्या बाळूमामा मंदिरचा होणार आहे. छोटी जमीन आहे, काही मोठमोठे मठ आहेत, पण आपल्या बाळूमामा मंदिरला मोठमोठ्या जमीनदार नाही, मोठमोठ्या भक्तांचा आणि सहकारातून ह्या शिखर उभारणार आहे. त्याच्यासाठी तुमची सगळ्यांचं सहकार अत्यंत आवश्यकता आहे म्हणून सांगून ಎಲ್ಲರೂ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಶಿಖರದ ಕೆಲಸ ಮಾಡಬೇಕು. ಅನೇಕ ಇಲ್ಲೆಲ್ಲ ಬಹಳ ಬಹಳ ಡೆವಲಪ್ಮೆಂಟ್ ಕೆಲಸ ಬೇಕಾಗ್ತಾವ. ಇವ್ರಿಗೆ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಒಂದು ಕ್ಷೇತ್ರ ಬೆಳಿಬೇಕಾಗಿತ್ತು ಎಲ್ಲರ ಸಹಕಾರ ಬಹಳ ಮಹತ್ವ. ನಾವೇನೆಲ್ಲ ಕೊಟ್ಟಿರುವ ದೇವರಿಗೆ ಏನ್ ಕೊಡಕ್ ಸಾಧ್ಯ ನಮ್ಮಿಂದ? ಇವತ್ತು ಗಾಳಿ, ಮಳೆ, ನೀರು ಇದನ್ನೆಲ್ಲ ಕೊಟ್ಟನ ಭಗವಂತ. ಅವನಿಗೆ ನಾವ್ ಏನ್ ಕೊಡಕ್ ಸಾಧ್ಯ ಅಂದ್ರೆ, ಅವ ಏನ್ ಕೊಟ್ಟನಲ್ಲ ಅದರೊಳಗಿಂದ ಇಷ್ಟು ಅವನಿಗೆ ಕೆಲಸದ ಸಲುವಾಗಿ ನಾವು ಕೊಡ್ಬೇಕಂತ ತಿಳ್ಕೊಂಡು ಒಳ್ಳೆ ಒಳ್ಳೆ ದಾನವನ್ನು ಮಾಡಿ, ಯಾರು ದಾನ ಮಾಡ್ತಿರಲ್ಲ ಅವರ ಮನೆಯನ್ನ ಬೆಳೀತಾ ಇರ್ತದೆ, ಅವ್ರ ಮನಸ್ಸು ಸ್ವಚ್ಛ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ, ಇದ್ದಾಗ ದಾನ ಮಾಡು, ಇಲ್ಲಾದಾಗ ಧ್ಯಾನ ಮಾಡಂತ ತಿಳ್ಕೊಂಡು ಹೇಳ್ತಾರೆ. ಈಗ ಏನ್ ಮಾಡಕತ್ತಾರೆ, ಇದ್ರ ದಾನನೂ ಮಾಡಲ್ಲ, ಇಲ್ಲಾದಾಗ ಧ್ಯಾನನೂ ಮಾಡೋದಿಲ್ಲ. ಅದಕ್ಕಾಗಿ ಮನುಷ್ಯ ಏನಾಗಿದೆ ಅಂತಂದ್ರ ಇವತ್ತು ಅನೇಕ ರೋಗ ಪೀಡಿತ ಜನ ಆಗಕತ್ತಾರ. ಭಜನೆ ಇಲ್ಲ, ಪುರಾಣ ಇಲ್ಲ, ಪ್ರವಚನ ಇಲ್ಲ, ಕೀರ್ತನೆ ಇಲ್ಲ. ನಮ್ಗೆಲ್ಲ ಎದರಿಂದ ಕಾಣತ್ತೀವಿ ಅಂತಂದ್ರೆ ರೊಕ್ಕ ರೊಕ್ಕ ರೊಕ್ಕ. ಆ ರೊಕ್ಕದ ಬಂದಂತೆ ಏನಾಗತ್ತೆ ಅಂದ್ರೆ ಅದ್ರ ಜೊತೆ ರೊಕ್ಕ ಯಾವಾಗ ಬರ್ತೈತಿ, ಮನುಷ್ಯನಿಗೆ ಸೊಕ್ಕ ಬರ್ತೈತಿ. ಸೊಕ್ಕ ಜಾಸ್ತಿ ಐತಂದ್ರೆ ಅವಾಗ ರೋಗ ಬರ್ತಾವ. ಅದಕ್ಕಾಗಿ ಇದನ್ನೆಲ್ಲ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರ, ಆಷಾಢ ಏಕಾದಶಿಗೂ ಎಲ್ಲರೂ ಕೂಡ ಪಾದಯಾತ್ರೆ ಮಾಡ್ಬೇಕು. ಆ ಪಾದಯಾತ್ರೆಯಿಂದ ಎಲ್ಲರೂ ನಿನ್ನದಂತ ಅರ್ಪಣೆ ಬಾಳುಮಾಮ ಮಾಡಿದ್ರಂದ್ರ ನಿಮ್ಮ ಬಾಳನ್ನ ಹಸಿರು ಮಾಡುವಂತ ಶಕ್ತಿ ಆ ಬಾಳುಮಾಮಲ್ಲಿ ಐತೆ ಅಂತ ತಿಳ್ಕೊಂಡು ಹೇಳಿ, ಇವತ್ತು ನೀವೆಲ್ಲರೂ ಬಹಳ ಬೆಳಿಗ್ಗೆಯಿಂದ ಪಾದಯಾತ್ರೆ ಮಾಡಿದ್ರಿ. ಯಾರ್ಯಾರು ಪಾದಯಾತ್ರೆ ಮಾಡಿರಿ, ಆ ಪಾದಯಾತ್ರೆಗಳು ಮತ್ತ ಅದರ ಪಾದಯಾತ್ರೆ ಮಾಡಿದ್ರೆ ಅಷ್ಟ ಪುಣ್ಯ ಸಿಕ್ಕತ್ರಿ. ಮತ್ ನಾವ್ ಮಾಡೋದ್ರೆ ಏನ್ ಮಾಡೋದು ಬಹಳ ಜನ ವಿಚಾರ ಮಾಡ್ಬೇಡ್ರಿ. ನೀವು ಪಾದಯಾತ್ರೆ ಮಾಡಿದ್ರಂತೂ ಪುಣ್ಯ ಸಿಕ್ಕೈತಿ. ಇಲ್ಲಿ ಕುತ್ಕೊಂಡು ಅವ್ರ ಜೊತೆ ಕುತ್ಕೊಂಡ್ರಲ್ಲ, ಅದ್ರ ಡಬಲ್ ಪುಣ್ಯ ನೀವು ಪಾದಯಾತ್ರೆ ಮಾಡೋದ್ರಿಗೆ ಸಿಗುತ್ತೆ. ಬಹಳ ಮಂದಿ ನನಗ ಮಾಡಕತ್ತಾರೆ. ಯಾಕಂತ ಕೇಳಿದ್ರ ಈ ಪುಣ್ಯದ ಕೆಲಸ ಇದು. ಪಾದಯಾತ್ರೆ ಅಂತಂದ್ರೆ ಇದು ಜೀವನದ ಒಂದು ಯಾತ್ರೆ. ಈ ಜೀವನ ಯಾತ್ರೆಗಳಲ್ಲಿ ಇದನ್ನೆಲ್ಲ ನಡ್ಕೊಂಡು ಹೋಗ್ಬೇಕು. ಇವತ್ತು ಈ ಟ್ರಸ್ಟ್ ಮುಖಾಂತರ ಬಾಲುಮಾಮನ ದೇವಸ್ಥಾನಕ್ಕೆ ಬಹಳ ಆಸ್ತಿ ಇಲ್ಲ, ಆದ್ರೆ ಇದರ ಆಸ್ತಿ ಅಂದ್ರೆ ಭಕ್ತರು. ಅದರಿಂದ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತದೆ. ಇನ್ನೂ ಕೂಡ ನಾವು ಹೋದ್ಸಲ ಹೇಳಿದೀವಿ, ಹೋದ್ಸಲಕ್ಕಿಂತಲೂ ಜನ ಈ ಸಲ ಜಾಸ್ತಿ ಆಗುತ್ತೆ. ಮಳೆ ಬಹಳ ಆಯ್ತು, ಹೋದ್ಸಲಕ್ಕಿಂತಲೂ ಜನ ಜಾಸ್ತಿ ಆಗತ್ತಂದ್ರೆ ಈ ಬಾಲುಮಾಮನ ಶಕ್ತಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂತ. ಬಾಲುಮಾಮನ ಈ ಶಿಖರ ಕಟ್ಟಬೇಕಂತ ತಿಳ್ಕೊಂಡು ಬೆಳಗಾವದಾಗ ಓಡಾಡಿದ್ರೆ ಸುಮ್ಮನೆ ಓಡಾಡಿದ್ರೆ 3-4 ಲಕ್ಷ ರೂಪಾಯಿಯನ್ನ ಬಂದು. ಯಾಕೆ ನಿಮ್ಗೆ ಹೇಳಕತ್ತೀನಿ ಅಂದ್ರೆ, ಬಾಲುಮಾಮನ ಕಮಿಟಿ ಇರಬಹುದು, ನಮ್ಮ ಸೋಮನಾಥ ಅವರು ಅನೇಕ ಯುವಕರಿದ್ರಲ್ಲ, ಬಹಳ ಜನ ಯುವಕರಿಗೆ ಹಗಲಿರು ದುಡಿತಾ ಇದ್ದಾರೆ. ನಿಮಗೆಲ್ಲ ಗೊತ್ತಾಗ್ಬೋದು, ನೀವೆಲ್ಲ ಕುಂತು ನೋಡಿ ಹೋಗ್ತೀರಿ. ಆದ್ರೆ ಸುಮಾರು ಈ ವರ್ಷ ಅದಕ್ಕೆ ಏನಂತ ನಾವು ಹೊಸದೊಂದು ರಥವನ್ನು ಮಾಡಿದ್ರೆ ಬಾಲುಮಾಮನ ಧರ್ಮರಥ ಅಂತ ತಿಳ್ಕೊಂಡು ಯಾತ್ರೆ ಮಾಡಿದಾಗ ಏನು ಅಧಮಾಪುರ ಎಳಗೆ ಅಧಮಾಪುರ ಆಗ್ಬೇಕಂತ ತಿಳ್ಕೊಂಡು ನಾವು ಹೋಗ್ಸಲ ಅಂದಿದ್ವಿ. ಆದ್ರೆ ನಮ್ಮ ಟೀಮ್ ಹೆಂಗೆ ಅಂತಂದ್ರೆ ಅಜ್ಜರ ಬಾಯಿಗೂ ಬಂದೆ ಅಂತಂದ್ರೆ ಅದ್ರ ಮಾಡಬೇಕಂತ ತಿಳ್ಕೊಂಡು ಅದು ಬಗೀಚಂದ್ರು. ಅದು ಪಂಚಕೋಶ ಬಗ ಹೋಲ್ಸಲ ಅಂದಿದ್ವಿ. ಈ ವರ್ಷ ಆಷಾಢ ಏಕಾದಶಿ ಒಳಗ ಅದನ್ನ ಬಗ ಮಾಡಿ ಈ ಎಲ್ಲಾ ಭಾಗದೊಳಗ ರಥಯಾತ್ರೆಯನ್ನು ಮಾಡಬೇಕು. ಆದ್ರೆ ಅದು ಯಾಕೆ ಮಾಡಿದ್ರು ಅಂತ ಕೇಳಿದ್ರ, ಇದು 2ನೇ ಅಧಮಾಪುರ ಆಗ್ಬೇಕಾದ್ರೆ ಬರೀ ಅದನ್ನ ನೋಡೋದಲ್ಲ, ಅದನ್ನ ನಾವೆಲ್ಲರೂ ಪಾಲನೆ ಮಾಡ್ಬೇಕು ಅನ್ನೋ ಕಮಿಟಿ ಜನ ಇದಾರಲ್ಲ, ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳಿ ಅಂತ ಇಲ್ಲ. ಇಂಥ ಒಳ್ಳೆ ಸಹಕಾರವನ್ನು ಮಾಡಿ ಬಿಸಿಲೊಳಗೂ ಕೂಡ ಮನೆಗಳಿಗೆ ಪಟ್ಟಿ ದೇಣಿಗೆ ತೆಗೆದುಕೊಂಡು ಎಲ್ಲಾ ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗಕತ್ತಿದೆ. ಅದರಿಂದ ಕೇಳಿದ್ರೆ
ಹೋದ ವರ್ಷ 5 ನಮ್ಮ ಜೊತೆಗೆ ತಗೊಂಡ್ ಬಂದಿರಿ. ನೋಡ್ರಿ, ಇಷ್ಟ ತಿಳ್ಕೊಬೇಕು ನೀವು. ಏನು ಬದಲಾವಣೆಪ್ಪ ಅಂದ್ರೆ ಹೋದ ವರ್ಷ 5 ಕುರಿಗಳನ್ನ ಜೊತೆಗೆ ತಗೊಂಡ್ ಬಂದಿದ್ವಿ. ಈ ವರ್ಷ 150 ಕುರಿಗಳನ್ನ ಇಲ್ಲ ಆಗಿದೆ. ಈಗ ನಾವು ಹೊಸ ತಗೊಂಡು ಬಂದವಲ್ರಿ, ಇವೆಲ್ಲ ಭಕ್ತರು ಕೊಟ್ಟಿದ್ದೇನೆ. ಎಲ್ಲ ಭಕ್ತರು ಎದಕ್ಕಂದ್ರ ಈ ಮಠ ಬೆಳೆದ್ರ, ಈ ಕುರಿ ಬೆಳೆದ್ರ ನಮ್ಮ ಮನೆ ಬೆಳಗಿರ್ತದೆ, ನಮ್ಮ ಮನೆ ಬೆಳೀತದೆ ಅನ್ನೋ ಭಾವದಿಂದ ಕೊಡ್ತಾರೆ. ಇಂಥ ಭಾವ ನಿಮ್ಮೆಲ್ಲರಲ್ಲಿ ಬರಲಿ. ಇವತ್ತು ಆಷಾಢ ಏಕಾದಶಿ ಪಂಢರಪುರದ ವಿಠ್ಠಲ ರುಕ್ಮಿಣಿಯ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ಹೇಳಿ, ಗುರುನಾಥನ ಕೃಪಾ ನಿಮ್ಮೆಲ್ಲರ ಮೇಲೆ ಇರಲಿ. ನಿಮ್ಮ ಬದುಕು ಬಂಗಾರವಾಗಲಿ, ನಿಮ್ಮ ಸುಖ ಶಾಂತಿ ಸಮೃದ್ಧಿಯನ್ನು ಭಗವಂತ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತನ್ನು ವಿರಾಮ ಕೊಡ್ತಾ ಇದ್ದೇನೆ.